ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಯಶೋನ ಎಲ್ಲಿ ಗೊತ್ತಿದ್ದಾಳೆ, ಏನೋ ತಗೊಂಡು ತಿಂತಾವಳೆ. ಏನೇಶೋದು ಇವತ್ತು ಸಮ್ಮರ್ ಕ್ಯಾಂಪಿಗೆ ಹೋಗ್ತಾಯಿದ್ದೀವಿ. ಹಾಕಿಲ್ಲ 20 ದಿವಸ ಆಯಿತು. ನೋಡಿ, ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ಸಮ್ಮರ್ ಕ್ಯಾಂಪಲ್ಲಿ ಏನಕ್ಕೆ ಹೋಗ್ತಿದ್ದಾಳೆ ಅಂತ ನೋಡಿರಂತೆ ಬನ್ನಿ. ಮತ್ತು ಬಸ್ಸಿಗೆ ಹೋಗ್ತಾಯಿದ್ದೀವಿ. ನಮ್ಮ ಮನೆಯವರಿಲ್ಲ, ನಮ್ಮ ಮನೆಯವರಿದ್ರೆ ಅವರು ಬೈಕಲ್ಲೇ ಕಳಿಸ್ತೀನಿ ಡೈಲಿ. ಇವತ್ತು ನಾನೇ ಕರ್ಕೊಂಡು ಹೋಗೋದ್ರಿಂದ ಫ್ರೆಂಡು ನಾನು ಎಲ್ಲ ಒಟ್ಟಿಗೆ ಬಸ್ಸಿಗೆ ಹೋಗ್ತಾಯಿದ್ದೀವಿ. ಚನ್ನಪಟ್ಟಣಕ್ಕೆ ಹೋಗಬೇಕು. ಬಸ್ ಸ್ಟ್ಯಾಂಡಲ್ಲಿ ಒಬ್ಬರು ಜನನೂ ಇಲ್ಲ. ಉರಿ ಬಿಸಿಲು, 3 ಗಂಟೆ, ಜನ ಯಾರೂ ಇಲ್ಲ ಅಂದ್ಕೊಂಡ್ವಿ. ಬಸ್ ಬಂದ ತಕ್ಷಣ ಎಷ್ಟು ಜನ ಓಡಿ ಬಂದರು ನೋಡಿ. ಕೂತ್ಕೊಳ್ಳೋಕ್ಕೂ ಸೀಟಿಲ್ಲ, ಫುಲ್ ಲಾಸ್ಟಲ್ಲಿ ನಿಂತ್ಕೊಂಡು ಬಂದ್ವಿ. ಈಗ ಚನ್ನಪಟ್ಟಣ ಬಂದ್ವಿ. ನನ್ನ ಫ್ರೆಂಡು ಹೊರತಿಗೆ ಸೀರೆ ತಗೋಬೇಕು ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಕರ್ಕೊಂಡೋದ್ಲು. ಅಲ್ಲಿ ಸೀರೆ ಎಲ್ಲ ಚೆನ್ನಾಗಿದ್ದು ತಗೊಂಡ್ಲು. ಮೈಸೂರು ಸಿಲ್ಕ್, ಮೈಸೂರು ಸಿಲ್ಕ್ ಸೀರೆಗಳೆಲ್ಲ ಬಂದಿದೆ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಬಿಡ್ತಾರೆ ಅಂತ ಹೇಳ್ಬಿಟ್ಟು ತಗೊಂಡ್ಲು. ಚೆನ್ನಾಗಿತ್ತು ಸೀರೆ ಎಲ್ಲ. ನೆಕ್ಸ್ಟು ಮತ್ತೆ ಡ್ರೆಸ್ ತಗೋಬೇಕು ಅಂತ ಹೇಳ್ಬಿಟ್ಟು ಗ್ರ್ಯಾಂಡ್ ಕಲೆಕ್ಷನ್ಗೆ ಹೋಗೋಣ ಅಂತಂದ್ಲು. ನೆಕ್ಸ್ಟ್ ಅಲ್ಲಿ ಗ್ರ್ಯಾಂಡ್ ಕಲೆಕ್ಷನ್ಗೆ ಹೋಗಬೇಕು. ಈ ಗ್ರ್ಯಾಂಡ್ ಕಲೆಕ್ಷನಿಗೆ ಬಂದ್ವಿ. ನನಗೆ ನಯನ ಬರ್ತಡೇಗೆ ಅಂತ ಹೇಳ್ಬಿಟ್ಟು ಒಂದು ಡ್ರೆಸ್ ಕೊಡಿಸಿದ್ರು, ಬ್ಲೂ ಕಲರು. ಅದು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದೇ ಥರದ್ದು ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹುಡುಕಿದ್ಲು. ಆ ಸೈಜ್ ಸಿಗಲಿಲ್ಲ ಅವಳಿಗೆ, ಮತ್ತು ಆ ಕಲರು ಸಿಗಲಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ತಗೋತೀವಿ, ತರಿಸಿ ಅಂತ ಹೇಳ್ಬಿಟ್ಟು ಬಂದ್ವಿ. ನಯನ ಬರ್ತಡೇ ಕೊಡಿಸಿದ್ದು ವಿಡಿಯೋ ಹಾಕಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲೇ ಹಾಕ್ತೀನಿ ಅದನ್ನು. ನನ್ನ ಮಗಳಿಗೆ ಸ್ಲಿಪ್ಪರ್ ತಗೊಳ್ಳೋಣ ಅಂತ ಹೋದ್ವಿ. ಸ್ಲಿಪ್ಪರು ನನಗೆ ಇಷ್ಟ ಆಯಿತು, ತುಂಬ ಚೆನ್ನಾಗಿದ್ವಿ. ಆದರೆ ಫೋಟೋಸ್ ಎಲ್ಲ ಕಳಿಸ್ದೆ, ಅವಳು ಬಂದಿರಲಿಲ್ಲ. ಅವಳಿಗೆ ಯಾವ ಇಷ್ಟ ಆಯ್ತಿರಲಿಲ್ಲ ಫೋನಲ್ಲಿ. ಹಂಗಾಗಿ ಅವಳನ್ನೇ ನೆಕ್ಸ್ಟ್ ಕರ್ಕೊಂಡು ಹೋಗ್ಬಿಟ್ಟು ತಗೊಬರೋಣ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಬಿಟ್ಟು ಬಂದ್ವಿ. ಸ್ಲಿಪ್ಪರೆಲ್ಲ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಹೋದಾಗ ತಗೊಂಡು ಬರಬೇಕು. ಇವಾಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಸಿಟಿ ಕ್ಲಬ್ ಹತ್ರ ಹೋಗ್ತಾಯಿದ್ವಿ. ಗಲ್ಲಿ ರೋಡಲ್ಲೆಲ್ಲ ಹೋಗ್ತಾಯಿದ್ವಿ. ಬಿಸಿಲು ಬೇರೆ. ನಮ್ಮ ಮನೆಯವ್ರು ಕರ್ಕೊಂಡು ಹೋದ್ರು ಮಕ್ಕಳನ್ನ ಅಲ್ಲಿಂದ ಬೈಕಲ್ಲಿ. ನಾವು ಈಗ ನಡ್ಕೊಂಡು ಹೋಗ್ತಾಯಿದ್ವಿ. ಈಗ ಸಿಟಿ ಕ್ಲಬ್ ಹತ್ರ ಬಂದು ಪಾರ್ಕಿಂಗ್ ಎಲ್ಲ ಚೆನ್ನಾಗಿದೆ. ನಾವು ಬಸ್ ಸ್ಟ್ಯಾಂಡಿಂದ ನಡ್ಕೊಂಡು ಬರೋದು 2 ಕಿಲೋಮೀಟ್ರ್ ಆಗುತ್ತೆ. ನಾವು ನಡ್ಕೊಂಬರೋ ಅಷ್ಟರಲ್ಲಿ ಅವರೆಲ್ಲ ಸ್ವಿಮ್ಮಿಂಗಿಗೆ ಕರ್ಕೊಂಡು ಬಂದಿದ್ರಲ್ಲ ನಮ್ಮ ಮನೆಯವರೆಲ್ಲ ರೆಡಿಯಾಗಿ ಸ್ವಿಮ್ಮಿಂಗ್ ಮಾಡ್ತಾಯಿರ್ತಾರೆ. ಟೈಮಿಂಗ್ಸ್ ಎಲ್ಲ 4ರಿಂದ 5 ಅಲ್ವಾ, ಅವ್ರು ಮಾಡ್ತಾಯಿರ್ತಾರೆ. ಲೇಟ್ ಆಗುತ್ತೆ ಅಂತ ಅವ್ರನ್ನ ಬೇಗನೆ ಕಳಿಸಿದ್ವು. ಅವ್ರು ಆಲ್ರೆಡಿ ಸ್ವಿಮ್ಮಿಂಗ್ ಮಾಡ್ತಾಯಿದ್ದಾರೆ. ನಾವಿಬ್ಬರು ಒಟ್ಟಿಗೆ ಹಾಕಿದ್ವಿ. ನನ್ನ ಫ್ರೆಂಡು ನಾನಿಬ್ಬರು ಒಟ್ಟಿಗೆ ಹಾಕಿದ್ವಿ ಸ್ವಿಮ್ಮಿಂಗಿಗೆ. ಆಲ್ರೆಡಿ ಎಲ್ಲ 20 ದಿನ ಆಯ್ತು ಅವ್ರು ಹಾಕಿ. ನಮ್ಮ ಯಶು 5 ದಿನಕ್ಕೆ ಸ್ವಿಮ್ಮಿಂಗ್ ಚೆನ್ನಾಗಿ ಮಾಡ್ತಿದ್ಲು. ಕೋಚರ್ ಚೆನ್ನಾಗಿ ಹೇಳ್ಕೊಡ್ತಾರೆ. ಫ್ರೆಂಡ್ ಮಗಳು ಡೈವ್ ಮಾಡೋಕ್ಕೆ ಒಂದು ಸ್ವಲ್ಪ ಭಯ ಪಡ್ತಾಳೆ, ಹೆದರ್ತಾಳೆ. ಯಶು ಚೆನ್ನಾಗಿ ಡೈವ್ ಮಾಡ್ತಾಳೆ. ಹಾಗಾಗಿ ಪವಿ ಇಬ್ಬರು ಒಟ್ಟಿಗೆ ಹಾಕಿದ್ವಿ. ಅದು ಹೇಗೆ ಅವಳು ಮಾತ್ರ ಡೈವ್ ಮಾಡ್ತಾಳೆ, ಇವಳು ಡೈವ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕೇಳ್ತಿದ್ಲು. ನಮ್ಮ ಯಶು 2 ಸಲ ಡೈವ್ ಬಿದ್ದು ಹೋಗಿ ಬಂದರು. ಪವಿ ಮಗಳು ಹಾಗೇ ಅಲ್ಲಿ ಒಬ್ಬರು ತಾತ ಚೆನ್ನಾಗಿ ಜಂಪ್ ಮಾಡ್ತೀಯ, ಹೆದರಬೇಡ, ಜಂಪ್ ಮಾಡು ಅಂತ ಹೇಳ್ತಾಯಿದ್ರು. ಆದರೂ ಅವಳು ಯಶು 2 ಸಲ ಹೋಗಿ ಬಂದರು. ಧನ್ವಿತಾ ಹಂಗೆ ನಿಂತಿದ್ಲು. ನಮ್ಮ ಮನೆಯವರು ಅಷ್ಟರಲ್ಲಿ ಬಂದರು. ಪವಿನೂ ಹಂಗೆ ಜಂಪ್ ಮಾಡು ಅಂತ ಹೇಳ್ತಾಯಿದ್ರು. ಅವಳು ಸ್ವಲ್ಪ ಭಯ ಪಡ್ತಾನೆ ಇದ್ಲು. ಚೆನ್ನಾಗಿ ಹೇಳ್ಕೊಡ್ತಾರೆ. ಬೇಗನೂ 20 ದಿವಸಕ್ಕೆ ಬೇಗ ಕಲಿತರು ಇಬ್ಬರು. ಸ್ವಲ್ಪ ಭಯ ಪಡ್ತಾಳೆ ಅಷ್ಟೇ. ಚೆನ್ನಾಗಿ ಮಾಡ್ತಾರೆ ಸ್ವಿಮ್ಮಿಂಗು. ನಮ್ಮ ಯಶು ಕಾಂಪಿಟೇಷನ್ನಿಗೂ ಸೆಲೆಕ್ಟ್ ಆಗಿದ್ದಾಳೆ. 18ಕ್ಕಿದೆ ಕಾಂಪಿಟೇಷನ್ನು. ಚೆನ್ನಾಗಿ ಸ್ವಿಮ್ಮಿಂಗ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿದ್ದಾರೆ.
ಈ ಸಮ್ಮರ್ ಕ್ಯಾಂಪಿಗೆ ಒಂದು ತಿಂಗಳು ಎಂಡ್ ಆಗುತ್ತೆ ಅವಳದು. ನೆಕ್ಸ್ಟು ಮತ್ತೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಸಮ್ಮರ್ ಕ್ಯಾಂಪಿಗೆ 18ಕ್ಕೆ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಇದೆ. ಯಶು ಸೆಲೆಕ್ಟ್ ಆಗಿದ್ದಾಳೆ. ಅವತ್ತು ನನ್ನ ತಂಗಿ ಎಂಗೇಜ್ಮೆಂಟು ಕೂಡ ಇದೆ. ಅವತ್ತೇ ಕಾಂಪಿಟೇಷನ್ ಇದೆ. ಈಗೆಲ್ಲ ಮುಗಿಸ್ಕೊಂಡು ಆಟೋದಲ್ಲಿ ಹೋಗ್ತಾಯಿದ್ದೀವಿ ಬಸ್ ಸ್ಟ್ಯಾಂಡಿಗೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.